ಚುನಾವಣೆಯಲ್ಲಿ ಸೋತರೂ ಕೂಡ ಬಿಹಾರ ಗೆದ್ದಂತ ಪ್ರಶಾಂತ್ ಕಿಶೋರ್ ಖಾತೆ ತೆರೆಯುವಲ್ಲಿ ವಿಫಲ. ಜನರ ಮನಸ್ಸಿನಲ್ಲಿ ಭದ್ರ. ಮೊದಲ ಚುನಾವಣೆಯಲ್ಲಿ ಸೋಲು ಆದರೂ ಕೂಡ ಯಶಸ್ಸು. ಬಿಹಾರದಲ್ಲಿ ಪ್ರಬಲ ಬುನಾದಿಯನ್ನ ಹಾಕಿದಂತ ಪ್ರಶಾಂತ್ ಕಿಶೋರ್ ಅವರು ಜನಸುರಾಜ್ ಅನ್ನುವಂತ ಒಂದು ಪಕ್ಷವನ್ನ ಕಟ್ಟಿಕೊಂಡು ಮೊದಲ ಬಾರಿಗೆ ಎಲೆಕ್ಷನ್ಗೆ ಧುಮುಕಿದ್ರು. ಖಾತೆ ತೆರೆಯುವಲ್ಲಿ ವಿಫಲರಾಗಿದ್ದಾರೆ. ಮೊದಲ ಚುನಾವಣೆಯಲ್ಲಿ ಸೋಲು ಆದರೂ ಕೂಡ ಯಶಸ್ಸು. ಹೆಂಗೆ ಬಿಹಾರದಲ್ಲಿ ಪ್ರಬಲ ಬುನಾದಿಯನ್ನ ಹಾಕಿದ್ದಾರೆ. ಈಗ ಹಾಗಾಗಿ ಇದು ಮೊದಲ ಎಲೆಕ್ಷನ್, ತದನಂತರದಲ್ಲಿ ಇನ್ನೂ ಕೂಡ ಪ್ರಬಲ ಆಗಬಹುದು ಅಂತ. ಮೊದಲ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡಿರೋದು ಇವರ ಪಕ್ಷದಿಂದ. ಈ ಮೂಲಕ ಬಿಹಾರದ ಮೂಲೆ ಮೂಲೆಗೂ ತಲುಪಿದಂತ ಜನಸುರಾಜ್ ಪಕ್ಷ ಮೊದಲು ಸೋಲು ನಂತರ ಗೆಲುವು ಎನ್ನುವ ಲೆಕ್ಕಾಚಾರನ ಹಾಗಾದ್ರೆ ಮುಂದಿನ ರಾಜಕೀಯಕ್ಕೆ ದಾರಿ ಮಾಡಿಕೊಂಡಂತ ಪ್ರಶಾಂತ್ ಕಿಶೋರ್. ಇಲ್ಲಿವರೆಗೂ ಕೂಡ ಈ ಜನಸುರಾಜ್ ಅಂತ ಒಂದು ಪಕ್ಷ ಇರಲಿಲ್ಲ. ಪ್ರಶಾಂತ್ ಕಿಶೋರ್ ಒಂದು ಪಕ್ಷ ಕಟ್ಕೊಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಈ ಬಾರಿ ಮೊದಲ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡಿದ್ದು, ಜೊತೆಗೆ ಪಕ್ಷದ ಬಗ್ಗೆ ಎಲ್ಲಾ ಕಡೆನೂ ಕೂಡ ಪ್ರಚಾರ ಆಗಿದೆ. ಒಂದು ಭದ್ರ ಬುನಾದಿ ಹಾಕೊಂಡಿದ್ದಾರೆ. ಮುಂದೆ ಗೆಲುವಿನ ಸುಳಿವನ್ನ ಕೊಡುವಂತ ನಿಟ್ಟಿನಲ್ಲಿ ಅವರು ಲೆಕ್ಕಾಚಾರ ಹಾಕೊಂಡು ಚುನಾವಣಾ ಪ್ರಚಾರಗಳನ್ನ ಮಾಡ್ಕೊಂಡಿರೋದು. ಹೀಗಾಗಿ ಈ ಬಾರಿ ಸೋತಿದ್ರು ಕೂಡ ಅವರ ಪಕ್ಷದ ಭದ್ರ ಬುನಾದಿ ಹಾಕುವಲ್ಲಿ ಯಶಸ್ವಿ ಆಗಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಈ ಒಂದು ಸೋಲನ್ನು ಕೂಡ ಅವರು ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಕಾರಣ, ಒಂದು ಪಕ್ಷ ಕಟ್ಟಿದ್ದೀನಪ್ಪ, ಪಕ್ಷದ ಬಗ್ಗೆ ಬಿಹಾರದ ಮೂಲೆ ಮೂಲೆಯಲ್ಲೂ ಪ್ರಚಾರ ಮಾಡಿದ್ದೀವಿ, ಎಲ್ಲಾ ಕ್ಷೇತ್ರಗಳಲ್ಲೂ ಜನಸುರಾಜ್ ಕಡೆಯಿಂದ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನನಗೆ ಆತ್ಮವಿಶ್ವಾಸ ಇದೆ ಅಂತೇಳಿ ಪ್ರಶಾಂತ್ ಕಿಶೋರ್ ಅವರೇನಿದ್ದಾರೆ ಮತ್ತಷ್ಟು ಆತ್ಮವಿಶ್ವಾಸದ ಮಾತುಗಳನ್ನೇ ಆಡಿರೋದು. ಮೊದಲು ಸೋಲ್ಕೊಂಡ್ರು ಕೂಡ ತದನಂತರದಲ್ಲಿ ಗೆಲುವನ್ನ ಕಾಣ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಲೆಕ್ಕಾಚಾರ ಇರೋದು. ನೋಡಿ, ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಏನಿದೆ, ಕೆಲವರಿಗೆ ಗೊತ್ತೇ ಇರಲಿಲ್ಲ, ಇನ್ ಕೆಲವರಿಗೆ ಈಗ ಗೊತ್ತಾಯ್ತು. ಅಂದ್ರೆ ಈ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೆಲವರು ಹೋದಂತ ಸಂದರ್ಭದಲ್ಲಿ ಇವರ ಪಕ್ಷದ ಚಿಹ್ನೆ ಯಾವುದು ಅಂತ ಕೇಳಿದಾಗ ಅನೇಕರಿಗೆ ಗೊತ್ತೇ ಇರಲಿಲ್ಲ. ಕೆಲವರು ಆನೆ ಅಂತ ಹೇಳ್ತಾ ಇದ್ರು, ಇನ್ ಕೆಲವರು ಏನೇನೋ ಚಿಹ್ನೆಗಳನ್ನ ಹೇಳ್ತಾ ಇದ್ರಂತೆ. ಆಗ ಸಮೀಕ್ಷೆಯ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಜನಸುರಾಜ್ ನೆಲಕಚ್ಚಬಹುದು, ಕಾರಣ ಜನರಿಗೆ ಇನ್ನೂ ಕೂಡ ರೀಚ್ ಆಗಿಲ್ಲ ಅಂತ. ಈಗ ಪ್ರಶಾಂತ್ ಕಿಶೋರ್ ಅವರು ಹೇಳೋ ಪ್ರಕಾರ ಏನಪ್ಪಾ, ಅಥವಾ ಅವರ ಲೆಕ್ಕಾಚಾರಗಳೇನಂದ್ರೆ, ಇಲ್ಲಿವರೆಗೂ ನಂದು ಅಂತ ಒಂದು ಪಕ್ಷ ಇರಲಿಲ್ಲ ಕಣ್ರಿ, ನಾನು ಪಕ್ಷವನ್ನ ಕಟ್ಕೊಂಡಿದ್ದೀನಿ. ಈ ಬಾರಿಯ 2025ರ ಬಿಹಾರದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಕಡೆ ಕೂಡ ನಾನು ಜನಸುರಾಜ್ ಅಭ್ಯರ್ಥಿಗಳನ್ನ ಚುನಾವಣಾ ಕಣಕ್ಕಿಳಿಸಿದ್ದೀನಿ, ಪಕ್ಷದ ಬಗ್ಗೆ ರೀಚ್ ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ. ಈಗ ಕಾಂಪೀಟ್ ಮಾಡೋದಕ್ಕೆ ಅಂತ ಅಂದ್ರೆ ಮಹಾಗಠಬಂಧನ್ ಆಗಲಿ ಅಥವಾ ಅದೇ ರೀತಿಯಾಗಿ NDA ಅಂತ ಬರಲಿ, ಅವುಗಳ ಮಧ್ಯೆ ನಮ್ದು ಒಂದು ಪಕ್ಷ ಇದೆ ಅನ್ನುವಂಥದ್ದನ್ನ ಈಗ ಗುರುತಿಸ್ಕೊಂಡಿದ್ದೀವಿ. ಈಗ ಸೋಲು ಕಂಡಿದ್ರು ಕೂಡ ಮುಂದಿನ ಬಾರಿ ನಾವು ಗೆಲುವನ್ನ ಕಾಣಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಪ್ರಶಾಂತ್ ಕಿಶೋರ್ ಅವರು ಇರುವಂತೆ ಕಾಣ್ತಾ ಇದೆ. ನೋಡೋಣ ಏನಾಗಬಹುದು ಮುಂದಿನ ಚುನಾವಣೆ.